ಎಲ್ರಿಗೂ ನಮಸ್ಕಾರ. ತಮ್ಲೈನಲ್ಲಿ ನೋಡಿರೋ ಹಾಗೆಯೇ ಇವತ್ತು ಬಂಗಡೆ ಮೀನಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸು, ಟೊಮೆಟೊ, ಈರುಳ್ಳಿ ಮತ್ತು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ರುಬ್ಬಕ್ಕೆ ಹಾಕೋಣ. ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಅದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಅರಿಶಿಣ, ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಅರಿಶಿಣ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಕಾಳು 1 ಸ್ಪೂನು. ಕೊತ್ತಂಬರಿ ಸೊಪ್ಪು ಹಾಕೊಂಡೋರು ಸ್ಕಿಪ್ ಮಾಡ್ಕೋಬೋದು ಕೊತ್ತಂಬರಿ ಕಾಳನ್ನ, ಇಲ್ಲಾಂದರೆ ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಕೂಡ ಹಾಕ್ಬೋದು. ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ನಂತರ ನೆನೆಸಿಟ್ಟಿರುವಂಥ ಹುಣಸೆನ ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ನೈಸಾಗಿ ಮಸಾಲೆ ಕಟ್ಕೊಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳೋದು, ಏನೂ ಹುರ್ಕೊಳೋದು ಏನೂ ಇಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮೀನು ಸಾಂಬಾರು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ? ಇವಾಗ 2 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಮಸಾಲೆನ ಕುದಿಸೋಣ ಮೀನು ಸಾರು ಮಾಡೋದಕ್ಕೆ. ಸೊ ನೋಡಿ, ಇಷ್ಟೇ ಸಣ್ಣದಾಗಿ ಒಂದು ಕಾಲಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಅದನ್ನು ಕೆಂಪಾಗೋ ತನಕ ಹುರಿಯೋಣ. ಕಪ್ಪು ಪಾತ್ರೆಯಲ್ಲಿ ನಾನಿವತ್ತು ಮೀನು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಮಸಾಲೆ, ಮೀನು ಸಾರಿಂದು, ಆ ಮಸಾಲೆನ ಹಾಕೋಣ ಇಷ್ಟು. ನಂತರ ಎಷ್ಟು ನೀರು ಬೇಕೋ ಅದನ್ನು, ಮಿಕ್ಸಿ ಜಾರಲ್ಲಿ ಇರುತ್ತಲ್ವ ಮಸಾಲೆ, ಸೊ ಅದನ್ನೆಲ್ಲ ಏನು ಕೂಡ ವೇಸ್ಟ್ ಮಾಡಬಾರ್ದು. ಅದನ್ನೇ ವಾಶ್ ಮಾಡಿ ಆ ಮಸಾಲೆ ನೀರನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಹುಳಿಯಾಗಿ ಇರಬೇಕು ಮೀನು ಸಾರು ಖಾರ ಮತ್ತು ಹುಳಿ ಮೇನ್ ಅಲ್ವಾ. ಮೀನು ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ತುಂಬ ದಪ್ಪನೂ ಅಲ್ಲ, ತೆಳುನೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ನಾನು ಮಾಡ್ತಾರಂದರೆ. ಸ್ವಲ್ಪ ನೀರನ್ನ ಪ್ರಮಾಣ ನೋಡಿ ಯಾವ ರೀತಿ ಹಾಕಿದ್ದೀನಿ ಅಂತ. ಹಾಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ. ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ. ತುಂಬ ಲೆಂತಿ ವಿಡಿಯೋ ಏನಿಲ್ಲ, ಶಾರ್ಟ್ ವಿಡಿಯೋ ಹಾಕಿರೋದು. ತುಂಬಾ 5 ನಿಮಿಷದ ಒಳಗಿನ ವಿಡಿಯೋನೇ ಹಾಕ್ತೀನಿ ನಾನು, ಜಾಸ್ತಿ ಲೆಂತಿ ವಿಡಿಯೋ ಹಾಕಲ್ಲ. ಇದು ಚಟ್ಲಿ. ಇದ್ಯಾಕಪ್ಪ ಮೀನು ಸಾರು ಒಳಗೆ ಬಂತು ಅಂತ ಅಂದ್ಕೋಬೇಡಿ. ಇದ್ರ ಸುಕ್ಕನ ಹಾಕಿದ್ದೀನಿ, ಲೆಂತ್ ಆಗುತ್ತೆ ಅಂತ ಇದರಲ್ಲಿ ಮಿಕ್ಸ್ ಮಾಡಿಲ್ಲ, ಅಂದರೆ ವಿಡಿಯೋನ. ಚಟ್ಲಿ ಸುಕ್ಕದ್ದು ವಿಡಿಯೋನು ಕೂಡ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಇವಾಗ ಸಾಂಬಾರು ಕುದೀತಾ ಇದೆ. ಫಿಶ್ ಕ್ಲೀನ್ ಬಂದಾಯಿತು, ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಸಾರು ಕುದೀತಾ ಇತ್ತಲ್ವಾ, ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಸೊ ಇವಾಗ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಮೀನನ್ನ ಆ್ಯಡ್ ಮಾಡೋಣ. ಏನು ಜಾಸ್ತಿ ಕುದಿಸ್ಬೇಕಂತಿಲ್ಲ, ಮೀನು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು, ಬೆಂದ್ಬಿಡತ್ತೆ. ಯಾಕಂದರೆ ಆಲ್ರೆಡಿ ಮೀನು ಜಾಸ್ತಿ ಕುದ್ರೆ ಮೀನು ಫುಲ್ ಸಾಫ್ಟ್ ಆಗಿಬಿಡತ್ತೆ. ಈಗ ಸಾಂಬಾರು ಕುದಿದೆ ಅಲ್ವಾ, ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಸಾರು. ಇವಾಗ ಮೀನು ಹಾಕಿದ್ಮೇಲೆ ಒಂದು 5 ನಿಮಿಷನೂ ಬೇಡ, ಒಂದು 2 ಸೆಕೆಂಡ್ ಸಾಕು. ಮುಚ್ಚಳದಿಂದ ಮುಚ್ಚಿದ್ರೆ ಸಾಂಬಾರು ಆಗಿಬಿಡತ್ತೆ. ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅಷ್ಟೇ, ಇಷ್ಟೇ, ಮತ್ತೇನೂ ಇಲ್ಲ. ನೋಡಿ ಎಷ್ಟು ಬೇಗ ಆಯ್ತಲ್ವಾ ಮೀನು ಸಾರು. ನೋಡಿ, ಮೀನು ಕೂಡ ಬೆಂದ್ಬಿಟ್ಟಿದೆ ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಾಯಲ್ಲಿ ನೀರು ಬರ್ತಾ ಇದೆಯಾ? ಫಿಶ್ ಲವರ್ ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ಓಕೆನಾ? ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.